ನಾನು ಕರೆದಿದ್ದು ಗಂಗಾನಲ್ವಾ? ನೀನ್ ಯಾಕೆ ರೆಸ್ಪಾಂಡ್ ಮಾಡ್ತಿದ್ಯಾ? ಏನೋ ದಿನ ನೀನೇ ನನಗೆ ಕಾಫಿ ಕೊಡೋ ಹಾಗೆ ಅಷ್ಟೊಂದು ಓಡೋಡ್ ಬಂದಿದ್ಯಲ್ಲ. ಮಾಮ್, ಅದು ನಿಜವಾಗ್ಲೂ ನೀನು ನೀನೇನಾ? ಸಿಕ್ಬಿದ್ಲು. ನಿನ್ ಮೇಲೆ ಯಾಕೋ ನನಗೆ ಡೌಟ್ ಬರ್ತಿದೆ. ಏನೇ ನೋಡ್ತಿದ್ಯಾ? ಮಾಮ್ 2 ಟೈಮ್ಸ್ ಕಾಫಿ ಕೇಳಾಯ್ತು, ಕೇಳಿ 2 ಮಿನಿಟ್ಸ್ ಆಯ್ತು. ಇನ್ನು ಏನ್ ಮಾಡ್ತಿದ್ಯಾ? ಹೋಗೋ. ಗಂಗಾ ಮನೇಲಿಲ್ಲ ಅಂತ ಗೊತ್ತಲ್ಲ. ಮಾಮ್ಗೆ ಎಲ್ಲ ಟೈಮ್ಗೆ ರೆಡಿ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಕೊಬ್ಬು ತುಂಬಾ ಹೆಚ್ಚಾಗ್ತಿದೆ. ಸ್ವಲ್ಪ ತಲೆ ಇಟ್ಟು ಕೆಲಸ ಮಾಡೋದು ನೋಡು. ಇನ್ನೊಂದು ಸಲ ಲೇಟ್ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ಮಾಮ್ ಏನ್ ಕೇಳಿದ್ರು ಅರ್ಧ ನಿಮಿಷಕ್ಕೆ ಅವಳು ಮುಂದೆ ಇರಬೇಕು. ಅಂಡರ್ಸ್ಟ್ಯಾಂಡ್? ಕೂಲ್ ಬೇಬಿ. ಅವಳೇನ್ ಸರ್ವೆಂಟ್ ಅಲ್ವಲ್ಲ ಶಾರ್ಪ್ ಆಗಿರಕ್ಕೆ. ಅವಳು ನನ್ನ ಹಾಗೆ ಗಂಗಾ ಮನೇಲಿದ್ದಾಳೆ ಅನ್ಕೊಂಡಿದ್ದಾಳೆ. ಗಂಗಾ ಇಲ್ದೇ ಇದ್ರೆ ಮನೆ ನಡೆಯಲ್ವಾ ಮಾಮ್? ಅವಳನ್ನ ಹಾಗೆ ತಲೆ ಮೇಲೆ ಇಟ್ಕೊಂಡೆ ನಾವ್ ಹೀಗಾಗಿರೋದು. ಅರೆ, ಅವಳನ್ನ ಮನೆಯಿಂದ ಕಳ್ಸಿದ್ರು ಕೂಡ ಅವಳನ್ನ ನೆನ್ಪು ಮಾಡ್ಕೋತೀಯಾ? ಓಕೆ ಬೇಬಿ, ನೀನ್ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೋ. ಮಾತಿಗೆ ಹೀಗೆ ಕೈ ಮಾಡಬಾರ್ದು. ಹೊಡಿತೇ ಇದ್ರೆ ಇಂಥವ್ರು ನಮ್ಮ ಮಾತು ಕೇಳಲ್ಲ ಮಾಮ್. ಕಂಟ್ರೋಲ್ ಮಾಡದೇ ಇದ್ರೆ ಆ ಗಂಗಾ ಹಾಗೆ ನಮ್ಮನ್ನೇ ಮೀರಿಸ್ತಾರೆ. ಶ್ವೇತಾ, ಕಾಫಿನ ನನ್ನ ರೂಮಿಗೆ ತಗೊಂಡ್ ಬರ್ತೀಯಾ? ನಾನು ಕಳಿಸ್ಕೊಡ್ತೀನಿ, ನೀನು ಹೋಗು ಮಾಮ್. ಇನ್ಮೇಲೆ ನಿನಗೆ ಯಾವುದು ಲೇಟ್ ಆಗಲ್ಲ, ಎಲ್ಲ ನಾನು ನೋಡ್ಕೋತೀನಿ. ನನ್ನ ಬೇಬಿ ಆಗ್ಲೇ ನನ್ನನ್ನು ನೋಡ್ಕೊಳ್ಳೋ ಅಷ್ಟು ದೊಡ್ಡೋಳಾಗಿದ್ದಾಳೆ ಅಂತ ಆಯ್ತು. ಗುಡ್. ನೀನು ನೀನೇ ನಿತ್ಯ, ಯಾವತ್ತೂ ಬದಲಾಗಲ್ಲ. ಹೌದು ಮೇಡಮ್, ಅಮ್ಮೋರ್ ಬದಲಾಗ್ಲಿಲ್ಲ. ಅಮ್ಮೋರ್ ಥರ ನಾನೇ ಬದಲಾದೆ. ನನ್ನ ಅಮ್ಮನಂತೆ ನಿಮ್ಮನ್ನು ಕಾಪಾಡ್ಕೊಳ್ಳೋಕ್ಕೆ ನಾನೇ ನಿಮ್ಮ ಮಗಳಾದೆ. ಶ್ವೇತಾ, ಸಾರಿ ಶ್ವೇತಾ, ಮೇಡಮ್ ಮುಂದೆ ಸಿಕ್ಬೀಳ್ತೀನಿ ಅಂತ ನಿನಗೆ ಹೊಡೆದೆ. ಒಳ್ಳೆ ಕೆಲಸ ಮಾಡ್ದೆ ಗಂಗಾ, ಇಲ್ಲಾಂದ್ರೆ ನಿಜವಾಗ್ಲೂ ಸಿಕ್ಬೀಳ್ತಿದ್ವಿ. ಜೋರಾಗೆ ಹೊಡೆದ್ಬಿಟ್ನಲ್ವಾ? ನೋವಾಗ್ತಿಲ್ವಾ? ನಿತ್ಯ ಮೇಡಮ್ ಇಲ್ಲ ಅನ್ನೋ ವಿಷಯನ ಮೇಡಮ್ ಮುಂದೆ ಮುಚ್ಚಿಟ್ಕೊಂಡು ನೀನ್ ಪಡ್ತಿರೋ ನೋವಿಗಿಂತ ನನ್ನ ನೋವೇನಿಲ್ಲ ಬಿಡು ಗಂಗಾ. ಮೇಡಮ್ ನಾನು ನೋಡ್ತಿದ್ರೆ ತುಂಬಾ ಕಷ್ಟ ಆಗ್ತಿದೆ ಶ್ವೇತಾ. ಎಷ್ಟು ಅಳ್ಬಾರ್ದು ಅಂತ ಅನ್ಕೊಂಡ್ರು ಅಳು ನಿಲ್ತಿಲ್ಲ. ಅಮ್ಮವ್ರು ಅನ್ಕೊಂಡು ಮೇಡಮ್ ನನ್ನ ಮೇಲೆ ತೋರಿಸ್ತಿರೋ ಪ್ರೀತಿನ ತಡೆಯೋಕ್ಕಾಗ್ತಿಲ್ಲ. ಅಮ್ಮವರು ಮದುವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋಗ್ತೀನಿ ಅಂದ್ರೆ ಇರೋಕ್ಕಾಗಲ್ಲ ಅನ್ನೋ ಮೇಡಮ್. ಅಮ್ಮವ್ರು ಶಾಶ್ವತವಾಗಿ ಹೊರಟು ಹೋಗಿದ್ದು ಗೊತ್ತಾದ್ರೆ ಏನಾಗ್ತಿರೋ ಅಂತ ಭಯ ಆಗ್ತಿದೆ. ಆ ನಿಜನ ಹೇಗೆ ಹೇಳೋದು ಅಂತ ಯೋಚನೆ ಮಾಡಿದ್ರೇ ನನ್ನ ಮೈ ನಡುಗ್ತಿದೆ. ಎಷ್ಟು ದಿನ ಮೇಡಮ್ಗೆ ಹೀಗೆ ಮೋಸ ಮಾಡಬೇಕು? ಮನಸ್ಸಿಗೆ ತುಂಬಾ ನೋವಾಗ್ತಿದೆ ಶ್ವೇತಾ. ಅವಸರ ಮಾಡಬೇಡ ಗಂಗಾ, ಸಮಯ ನೋಡಿ ನಿಧಾನಕ್ಕೆ ಮೇಡಮ್ಗೆ ಎಲ್ಲ ನಿಜ ಹೇಳೋಣ. ಅಲ್ಲಿವರೆಗೂ ನೀನು ಜಾಗೃತಿಯಾಗಿರ್ಬೇಕು. ನೀನ್ ಗಂಗಾ ಅನ್ನೋ ವಿಷಯನ ಮರ್ತು ಬಿಡು. ಅಮ್ಮೋರ್ ಮಾತು, ಕತೆ, ನಡಿಗೆ, ಕೋಪ ಎಲ್ಲ ಅಭ್ಯಾಸ ಮಾಡ್ಕೋ. ಜೈಸರ್ ಮನೇಲಿ ನಡ್ಸೋ ಅಷ್ಟು ಈಸಿ ಅಲ್ಲ ಮೇಡಮ್ ಮುಂದೆ ಕವರ್ ಮಾಡೋದು. ಹೆತ್ತ ತಾಯಿಗೆ ಗೊತ್ತಾಗ್ದಿರೋ ಹಾಗೆ ನೀನು ನಿತ್ಯ ಮೇಡಮ್ ಹಾಗೆ ನಟಿಸ್ಬೇಕು. ನೀನು ಈ ಮನೆ ಕೆಲಸದವಳು ಗಂಗಾ ಅಲ್ಲ, ಈ ಮನೆ ಯಜಮಾನಿಯ ಏಕೈಕ ಮಗಳು, ಆ ಅಮ್ಮನ ಪ್ರಾಣ ಕಾಪಾಡೋ ಮಗಳು. ಹಾಗೆ ನಡ್ಕೋಬೇಕು. ತಪ್ಪು ಮಾಡಿ ಸಿಕ್ಬೀಳ್ಬಾರ್ದು ಗಂಗಾ. ಹುಷಾರು.
ಕಾಫಿ ತಗೊಳ್ಳಿ ಮೇಡಮ್. ಇನ್ ಮುಂದೆ ಹೀಗೆ ಕರಿತೀನಿ. ನಾನು ಕೂಡ ತಪ್ಪು ಮಾಡಬಾರ್ದಲ್ವಾ? ಅಜ್ಜಿ, ಮದುವೆ ಮುಹೂರ್ತದ ಬಗ್ಗೆ ಮಾತಾಡೋಕೆ ನಾನು ಕಲ್ಪನಾ ರೂಪಾ ಅವ್ರ ಮನೆಗೆ ಹೋಗಿ ಬರ್ತೀವಿ. ಒಳ್ಳೇದು ಜನಾರ್ದನ, ಶುಭ ಕಾರ್ಯ ಅಲ್ವಾ, ದೇವ್ರಿಗೆ ಕೈ ಮುಗ್ದು ಹೋಗಿ. ಸರಿ ಅಜ್ಜಿ. ದೇವ್ರೆ, ಈ ತಲೆಮಾರಿನ ಸೊಸೆ ಈ ಮನೆಗ್ ಬರೋದಕ್ಕೆ ಒಳ್ಳೆ ಮುಹೂರ್ತ ನೋಡಕ್ ಹೊರಟಿದ್ದಾರೆ. ನಮ್ಮನ್ನ ಆಶೀರ್ವದಿಸು. ಹೋಗ್ ಬರ್ತೀವಿ ಅಜ್ಜಿ. ಹೋಗೋ ದಾರಿಲಿ ಹೂವು ಹಣ್ಣು ಎಲ್ಲ ತಗೊಂಡ್ ಹೋಗಿ. ರೂಪ ಒಪ್ಕೊಂಡ್ಮೇಲೆ ಸಾಧ್ಯವಾದ್ರೆ ಆಗ್ಲೇ ಪುರೋಹಿತರನ್ನ ಕರೆಸಿ ಒಳ್ಳೆ ಮುಹೂರ್ತ ಇಡ್ಸ್ಬಿಡಿ. ಸರಿ. ಸರಿ ಅಜ್ಜಿ, ಹೋಗೋಣ ಕಲ್ಪನಾ. ಒಂದ್ ನಿಮಿಷ ಇರಿ. ಏನಾಯ್ತು ಅಜ್ಜಿ? ಎಷ್ಟೇ ಆದ್ರೂ ಚಂದ್ರಿಕಾ ಈ ಮನೆ ಮಗಳು, ಅವಳನ್ನೂ ಕೂಡ ಜೊತೆಲಿ ಕರ್ಕೊಂಡು ಹೋದ್ರೆ ಒಳ್ಳೇದೇನೋ. ಹೌದು, ಹೇಳ್ದೆ ಹೋದ್ರೆ ಏನಾದ್ರೂ ತಿಳ್ಕೊಂತಾಳೆ. ಕಲ್ಪನಾ, ನೀನ್ ಹೋಗ್ ಕರಿ. ಸರಿ. ಇರು, ನಾನ್ ಕರಿತೀನಿ. ಚಂದ್ರಿಕಾ, ಅಪ್ಪ ಪ್ರಸಾದ್, ಸ್ವಪ್ನ, ಒಂದ್ ನಿಮಿಷ ಬನ್ನಿ ಇಲ್ಲಿ. ಏನಜ್ಜಿ? ಜೈ ಮದ್ವೆಗೆ ಮುಹೂರ್ತ ಇಡ್ಸೋದಕ್ಕೆ ಕಲ್ಪನಾ ಜನಾರ್ದನ್ ಹೋಗ್ತಿದ್ದಾರೆ. ಅವ್ರ ಜೊತೆ ನೀವು ಹೋಗ್ ಬನ್ನಿ. ನಾವ್ಯಾಕಜ್ಜಿ? ಹೌದೌದು, ಸಂತೆಗೆ ಹೋಗ್ತಾ ಬೆಕ್ಕನ್ನ ಯಾಕೆ ಜೊತೆ ಕರ್ಕೊಂಡು ಹೋಗ್ಬೇಕು? ನಿಲ್ಲಿಸ್ತೀರಾ? ನೀವ್ ಹೀಗೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಿರೋದಕ್ಕೆ ಬರ್ತಾ ಬರ್ತಾ ಈ ಮನೇಲಿ ನಮಗ್ ಬೆಲೆನೇ ಸಿಗ್ತಿಲ್ಲ. ಈಗ ನಿಮ್ ಬೆಲೆ ಯಾರು ಕಡಿಮೆ ಮಾಡಿದ್ರು ಚಂದ್ರಿಕಾ? ನಮ್ ಜೊತೆ ಬಾ ಅಂತ ಹೇಳ್ತಾ ಇದೀವಲ್ಲ. ನಾವ್ಯಾಕ್ ಬರ್ಬೇಕಣ್ಣ? ಇದೇನಿದು? ಒಳ್ಳೇದಾಗ್ಲಿ ಅಂತ ಶುಭ ಕಾರ್ಯಕ್ಕೆ ಕರೆದ್ರೆ ಯಾಕೆ ಅಂತಿದ್ಯಲ್ಲ? ಯಾರಿಗ್ ಶುಭ ಅಜ್ಜಿ? ಯಾರ್ದೋ ಮಗಳ ಮದ್ವೆಗೆ ಮುಹೂರ್ತ ಇಡೋದಕ್ಕೆ ನಾವ್ಯಾಕ್ ಹೋಗ್ಬೇಕು? ಯಾರ್ದೋ ಮಗಳ ಮದ್ವೆ ಅಲ್ಲಮ್ಮ, ಈ ಮನೆ ವಾರಸ್ದಾರ ಜೈ ಮದ್ವೆ. ಆ ವಾರಸ್ದಾರಂಗೆ ಜೊತೆ ಆಗೋ ಹುಡುಗಿ ಇಲ್ಲೇ ಇದ್ರು ಇನ್ನೊಂದು ಹುಡುಗಿ ಜೊತೆ ಮದ್ವೆ ಮಾಡ್ತಿದ್ದೀರಾ. ಯಾವ ಮುಖ ಇಟ್ಕೊಂಡು ನಾವ್ ಮನೆಗ್ ಬರ್ಬೇಕು? ಬಂದು ನಾವೇನ್ ಹೇಳ್ಬೇಕು? ನನ್ ಸೋದರಳಿಂಗೆ ನನ್ ಮಗಳು ಇಷ್ಟ ಇಲ್ಲ ಅಂದ್ಲ. ನನ್ ಮಗಳು ಸೊಸೆ ಆಗೋದು ಈ ಮನೆಯವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಅಂದ್ಲ. ನನ್ ಮಗಳು ಮದ್ವೆ ಆಗದೆ ಸ್ವರ್ಗೋಗ್ತಿದ್ರೆ ನೀವು ಮುಹೂರ್ತ ಇಟ್ಕೊಂಡು ಮದ್ವೆ ಮಾಡ್ಕೊಳ್ಳಿ ಅಂತ ಹೇಳಲ್ಲ? ಏನ್ ಹೇಳಿ? ನಮಗಾಗ್ತಾ ಇರೋ ಅನ್ಯಾಯ ಅಶುಭ ನಿಮಗ್ ಶುಭ ಅಂತ ಹೇಳ? ಸುಮ್ಮನೆ ಇರ್ತೀಯ ಚಂದ್ರಿಕಾ? ನಿಮಗ್ ನನ್ ಧ್ವನಿ ಜೋರ ಕೇಳಿಸುತ್ತೆ ಹೊರತು ಆ ಧ್ವನಿ ಹಿಂದೆ ಇರೋ ನನ್ ನೋವು ನಿಮಗ್ ಕಾಣಿಸ್ತಾ ಇಲ್ಲ ಅಲ್ವಾ? ನಾನ್ ಏನ್ ತಪ್ಪು ಮಾಡಿದೀನಿ ಅಜ್ಜಿ? ನಾನ್ ಏನ್ ಪಾಪ ಮಾಡ್ದೆ? ನೀನ್ ಯಾವ ಪಾಪನೂ ಮಾಡಿಲ್ಲ. ಅವ್ರ ಜೊತೆ ಹೋಗು ಅಂತ ಹೇಳಿ ನಾನೇ ತಪ್ಪು ಮಾಡಿದ್ದು. ಈ ಮನೇಲಿ ನಿಮ್ಗೆ ಏನ್ ಕಡಿಮೆ ಆಗಿದೆ ಅಂತ ಅಷ್ಟೊಂದು ನೊಂದ್ಕೋತಾ ಇದ್ಯಾ? ಜೈ ಮಾಡ್ಕೊಳ್ಳಿಲ್ಲ ಅಂದ್ರೆ ಸ್ವಪ್ನಗೆ ಮದ್ವೆನೇ ಆಗಲ್ವಾ? ಅವಳು ಕೂಡ ನನ್ ಮರಿ ಮೊಮ್ಮಗಳೇ. ಜೈಗ್ ಮಾಡೋ ತರನೇ ಅವಳಿಗೂ ಕೂಡ ಅದ್ಧೂರಿಯಾಗಿ ಮದ್ವೆ ಮಾಡ್ತೀನಿ. ಜನಾರ್ದನ್ ಸಮೂಹಗೇನೆ ನಿನ್ಗೂ ಕೂಡ ಆಸ್ತಿಲಿ ಪಾಲ್ ಕೊಡ್ತೀನಿ. ಇನ್ನು ಏನ್ ಬೇಕು ನಿನ್ಗೆ? ಈ ಮನೆ ಜೊತೆ ನನಗೆ ಸಂಬಂಧ ಬೇಕು. ಜೈಗೂ ಸ್ವಪ್ನಗೂ
ಮದ್ವೆ ಆಗ್ಬೇಕು. ಅದು ಆಗದೆ ಇರೋ ಕೆಲಸ ಚಂದ್ರಿಕಾ. ನೀವು ಮನ್ಸ್ ಮಾಡಿದ್ರೆ ಆಗದೆ ಇರುತ್ತಾ? ನೀನು ನಾನು ಅಂದ್ಕೊಂಡ್ರೆ ಮದ್ವೆ ನಡೆಯೋದಿಲ್ಲ. ಆ ಬ್ರಹ್ಮದೇವ ಬರ್ದಿರ್ಬೇಕು. ಆ ದೇವ್ರು ಮನುಷ್ಯರ ಹಣೆ ಬರಹ ಬರೆದ್ರೆ ನೀನು ನಮ್ಮ ಹಣೆಯಲ್ಲಿ ಗೀಚ್ತಾ ಇದ್ಯಾ. ನಮ್ಮ ಅದೃಷ್ಟನ ಹಾಳು ಮಾಡ್ತಾ ಇದ್ಯಾ. ಸಾಯೋ ವಯಸ್ಸಿನಲ್ಲೂ ನಮ್ಮನ್ ಸಾಯಿಸ್. ನಮ್ಮ ತಂದೆ ತಾಯಿ ಸತ್ತೋದಾಗ ನಮ್ಮನ್ನು ಕಾಪಾಡಿದವ್ರು ಯಾರು? ಈ ಸೂರ್ಯ ವಂಶದ ಮೂಲ ಸ್ತಂಭವಾಗಿ ನಮ್ಮನ್ನೆಲ್ಲ ನಿಲ್ಲಿಸಿದವ್ರು ಯಾರು? ಅಂತ ದೊಡ್ಡ ವ್ಯಕ್ತಿನ ಹಿಡ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ತಿದ್ಯಲ್ಲ. ಸ್ವಪ್ನನ ಈ ಮನೆ ಸೊಸೆ ಮಾಡ್ಕೊಳ್ದೇ ಇರೋದು ಕಾರಣ ಗೊತ್ತಾ ನಿನ್ಗೆ? ಸ್ವಪ್ನ ಈ ಮನೆ ಸೊಸೆ ಆದ್ರೆ ಜನಾರ್ದನ್, ಸುಮ್ಮನೆ ಇರೋ. ಅವಳಿಗೀಗ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಹೆಣ್ಮಗಳು ಅಂತ ಚಿಕ್ಕದ್ರಿಂದ ತುಂಬಾ ಮುದ್ದಾಗಿ ಬೆಳೆಸ್ಬಿಟ್ಟೆ. ಆ ಮಮಕಾರನ ಇವತ್ತು ನನ್ನ ಮೇಲೆ ಖಾರವಾಗಿ ತೋರಿಸ್ತಿದ್ದಾಳೆ. ಸಮಯ ಮೀರ್ತಿದೆ. ನೀವು ನಮಸ್ತೆ ಸರ್, RTO ಆಫೀಸಿಂದ ಡೀಟೇಲ್ ಎಲ್ಲ ತಂದಿದ್ದೀನಿ. ಈ ಕಾರು ರೂಪಾ ಶ್ರೀನಿವಾಸ್ ಅವರದಂತೆ. ರೂಪಾ ಶ್ರೀನಿವಾಸ್ ಅಂದರೆ ಆ ಬಿಸ್ನೆಸ್ ವುಮೆನ್ ತಾನೇ? ಮೈ ಗಾಡ್. ಹಲೋ, ನಮಸ್ಕಾರ ಮೇಡಮ್. ನಾನು ಸಕಲೇಶ್ಪುರ ರೂರಲ್ SI ಮಾತಾಡ್ತಿದ್ದೀನಿ ಮೇಡಮ್. ಹೇಳಿ. 2233 ಕಾರ್ ನಿಮ್ದೇನಾ? ಹೌದು, ಆ ಕಾರ್ ನನ್ನ ಮಗಳು ಯೂಸ್ ಮಾಡ್ತಾಳೆ. ನಿಮ್ಮ ಡಾಟರ್ ಎಲ್ಲಿದ್ದಾರೆ? ಮನೇಲೇ ಇದ್ದಾಳೆ. ವೈ, ಯಾಕೆ ಕೇಳ್ತಿದ್ದೀರಾ? ಐ ಆಮ್ ಸಾರಿ ಮೇಡಮ್, ಆ ಕಾರ್ಗೆ ಆಕ್ಸಿಡೆಂಟ್ ಆಗಿದೆ. ನಿಮ್ಮ ಡಾಟರ್ ಸೇಫಾಗೇ ಇದ್ದಾರಲ್ವಾ? ಅವ್ರು ನೆನ್ನೆ ಆ ಕಾರೇ ಯೂಸ್ ಮಾಡಿದ್ರಾ? ಹೌದು, ಗೊತ್ತಿಲ್ಲ ಇನ್ಸ್ಪೆಕ್ಟರ್. ನನ್ನ ಮಗಳನ್ನ ಒಂದ್ಸಲ ಕೇಳಿ ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ. ಓಕೆ ಮೇಡಮ್, ಇಡ್ತೀನಿ. ಜಸ್ಟ್ ಅ ಮಿನಿಟ್. ಎಸ್ ಮೇಡಮ್. ಈ ವಿಚಾರನ ಸ್ವಲ್ಪ ಸೀಕ್ರೆಟ್ ಆಗಿಡಿ. ಶೋರ್ ಮೇಡಮ್. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ನಿನ್ನೆ ಬೇಬಿ ಕಾರ್ಗೆ ಆಕ್ಸಿಡೆಂಟ್ ಆಯ್ತಾ? ಮತ್ತೆ ಈ ವಿಷಯನ ಅವಳು ನನಗೆ ಯಾಕೆ ಹೇಳಲಿಲ್ಲ? ಬೇಬಿ, ಅಲ್ಯಾಕೆ ಹೋಗ್ತಿದ್ಯಾ? ನೀನ್ ಬೆಡ್ರೂಮ್ ಮೇಲ್ತಾನೆ ಇರೋದು. ಸಮಥಿಂಗ್ ಈಸ್ ರಾಂಗ್. ಶ್ವೇತಾ,
ಶ್ವೇತಾ 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 ಏನ್ ಮೇಡಮ್? ಗಂಗಾ ಎಲ್ಲಿ? ಅದು ಗಂಗಾ. ಯಾಕೆ ಮಾತಾಡ್ತಿಲ್ಲ? ಗಂಗಾ ಏನಾದ್ಲು? ಅವಳಿಗೇನ್ ಮಾಡಿದ್ರಿ? ಹೇಳು ಶ್ವೇತಾ, ಗಂಗಾ ಎಲ್ಲಿದ್ದಾಳೆ? ಗೆಸ್ಟ್ ಹೌಸ್ ಮೇಡಮ್. ಯಾವ ಗೆಸ್ಟ್ ಹೌಸ್? ಸಕಲೇಶ್ಪುರ ಗೆಸ್ಟ್ ಹೌಸ್. ನಿಜವಾಗ್ಲೂ ಅಲ್ಲಿದ್ದಾಳ ಅವಳು? ಹೌದು ಮೇಡಮ್. ನಡಿ ತೋರ್ಸು. ಮಾಮ್, ಗಂಗಾ ಗೆಸ್ಟ್ ಹೌಸ್ ಅಲ್ಲಿ ಇಲ್ಲ ಮಾಮ್. ಎಲ್ಲಿದ್ದಾಳೆ ನಿತ್ಯ? ಬೇರೆ ಸೀಕ್ರೆಟ್ ಪ್ಲೇಸ್ ಅಲ್ಲಿ ಇಟ್ಟಿದ್ದೀನಿ. ಮತ್ತೆ ಇವಳು ಗೆಸ್ಟ್ ಹೌಸ್ ಅಲ್ಲಿ ಇದ್ದಾಳೆ ಅಂತ ಹೇಳ್ತಾ ಇದ್ದಾಳೆ. ಇವಳಿಗೂ ಗೊತ್ತಾಗ್ತಿದ್ದ ಹಾಗೆ ಮುಚ್ಚಿಟ್ಟಿದ್ದೀನಿ. ನಿಜ ಹೇಳು ಬೇಬಿ, ಗಂಗಾ ಬದುಕೆ ಇದ್ದಾಳಾ ಅಥವಾ ಸಾಯಿಸ್ಬಿಟ್ಯಾ ನೀನು? ಡೋಂಟ್ ವರಿ ಮಾಮ್, ಗಂಗಾ ಬದುಕೇ ಇದ್ದಾಳೆ. ಆ ದರಿದ್ರದವಳನ್ನ ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀನಾ? ನಿನ್ ಕಾರ್ ಎಲ್ಲಿ ನಿತ್ಯ? ಕಾರು ಯಾಕೆ? ನಿನ್ನೆ ನಿನ್ ಕಾರ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಇನ್ಸ್ಪೆಕ್ಟರ್ ಈಗ ತಾನೇ ನಂಗೆ ಫೋನ್ ಮಾಡಿದ್ರು. ಈ ವಿಷಯ ನನ್ಗೆ ಯಾಕೆ ಹೇಳಿಲ್ಲ? ನೀವಿಬ್ರು ಸೇರಿ ಗಂಗನ ಕಾರ್ ಜೊತೆಗೆ ಪ್ರಪಾತಕ್ಕೆ ದೋಡಿ ಸಾಯಿಸಿದ್ದೀರಾ ಅಂತ ನನಗೆ ಡೌಟ್ ಬರ್ತಿದೆ. ಪ್ಲೀಸ್ ನಿಜ ಹೇಳು ಬೇಬಿ, ಗಂಗನ್ ಏನ್ ಮಾಡ್ದೆ? ಸಾಯಿಸ್ಬಿಟ್ಯಾ? ವಾಟ್ ಮಾಮ್, ನನ್ನ ಮೇಲೆ ಅನುಮಾನನಾ? ನನಗೆ ಗಂಗಾ ಅಂದ್ರೆ ಕೋಪ ಅಷ್ಟೇ. ಅವಳನ್ನ ಸಾಯಿಸೋ ಅಷ್ಟು ಕೋಪ ಇಲ್ಲ ಮಾಮ್. ಅಲ್ಲದೆ ನನಗೋಸ್ಕರ ಬಂದವಳನ್ನ ನಾನ್ಯಾಕೆ ಸಾಯಿಸ್ಲಿ ಹೇಳು? ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ ಮಾಮ್, ಗಂಗಾ ಬದುಕೇ ಇದ್ದಾಳೆ. ಅವಳಿಗೆ ಯಾವ ತೊಂದ್ರೆನೂ ಆಗಿಲ್ಲ, ತುಂಬಾ ಚೆನ್ನಾಗಿದ್ದಾಳೆ. ಬೇಬಿ ಆದ್ರೆ ಎಲ್ಲಿದ್ದಾಳೆ ಅಂತ ಮಾತ್ರ ಕೇಳ್ಬೇಡ ಮಾಮ್. ಅವಳನ್ನ ಯಾವಾಗ ಹೊರಗಡೆ ತರಬೇಕೋ ಆಗ ತರ್ತೀನಿ. ಅಲ್ಲಿ ತನಕ ಅವಳ ಬಗ್ಗೆ ನನ್ನೇನು ಕೇಳ್ಬೇಡ. ಓಕೆ ಬೇಬಿ, ಐ ಬಿಲೀವ್ ಯು. ಬಟ್ ಕಾರ್ಗೆ ಆಕ್ಸಿಡೆಂಟ್ ಹೇಗಾಯ್ತು? ಅದು ಆಕ್ಸಿಡೆಂಟ್ ಅಲ್ಲ ಮಾಮ್. ನಾನೇ ಬೇಕು ಅಂತ ಕಾರ್ನ ಪ್ರಪಾತಕ್ಕೆ ತಳ್ಳಿದ್ದು. ಯಾಕೆ? ಗಂಗಾನ ತಳ್ಳೋಕ್ಕಾಗ್ದೆ. ಅವಳ ಮೇಲಿರೋ ಕೋಪನ ಕಾರ್ ಮೇಲೆ ತೋರಿಸ್ದೆ. ಗಂಗಾನ ಸಾಯಿಸೋಕ್ಕಾಗ್ದೆ ಕಾರ್ನ ಬೀಳ್ಸಿ ನನ್ನ ಕೋಪನ ತೀರಿಸ್ಕೊಂಡೆ. ಆಫ್ಟರ್ ಆಲ್ 20 lakhs ಕಾರ್ ಹೋದ್ರೂ ಕೂಡ ನಾನ್ ನಿನ್ಗೆ ಹೇಳ್ಬೇಕಾ ಮಾಮ್? ಬೇಬಿ, ನೀನ್ ಕೋಟಿ ರೂಪಾಯಿ ಕಾರ್ ಹಾಳು ಮಾಡಿದ್ರು ನನ್ಗೆ ಒಬ್ಜೆಕ್ಷನ್ ಇಲ್ಲ. ಬಟ್ ಗಂಗಾ ಸೇಫ್ ಆಗಿದ್ದಾಳೋ ಇಲ್ವೋ ಅನ್ನೋದಷ್ಟೇ ನನಗೆ ಮುಖ್ಯ. ಬಿಕಾಸ್ ಇಷ್ಟು ದಿನ ಅವಳು ನಿನ್ನನ್ನು ಕಾಪಾಡಿದ್ದಾಳೆ. ಯು ಟೇಕ್ ಕೇರ್ ಬೇಬಿ. ಏನ್ ಶ್ವೇತಾ, ಮೇಡಮ್ ಪೊಲೀಸ್ ಅಂತ ಏನೇನೋ ಅಂತಿದ್ದಾರೆ. ಅವರಿಂದ ಮೇಡಮ್ಗೆ ನಿಜ ಗೊತ್ತಾಗೋದ್ರೆ? ಚಾನ್ಸೇ ಇಲ್ಲ ಗಂಗಾ. ಕಾರ್ ಪೂರ್ತಿ ಸುಟ್ಟು ಹೋಗಿದೆ. ಅದರಲ್ಲಿ ನಿತ್ಯ ಮೇಡಮ್ ಮೂಳೆನೂ ಪೊಲೀಸರಿಗೆ ಸಿಗಲ್ಲ. ನೀನ್ ಹೀಗೆ ಧೈರ್ಯವಾಗಿರು, ಸರಿನಾ? ದೇವ್ರೆ, ಅಮ್ಮವ್ರಿಲ್ಲ ಅನ್ನೋ ನಿಜನಾ? ಮೇಡಮ್ ತಡ್ಕೊಳ್ಳೋ ಶಕ್ತಿ ಬರೋವರೆಗೂ ಅವರಿಗೆ ಆ ನಿಜ ಗೊತ್ತಾಗ್ತಿದ್ದಾಗೆ ಮಾಡು. ಅವ್ರ ಪ್ರಾಣ ಕಾಪಾಡು.